ಇನ್ನು ಪೂಜಾ ಅಶ್ವಿನ್ ಅಂತೂ ಅಲಂಕಾರಕ್ಕೆ ಹಾಕೊಳ್ಳೋ ಚಿನ್ನದ ಆಭರಣಗಳ ತರ. ಅವರಿಬ್ರು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಅವ್ರ ಬಗ್ಗೆ ನನ್ಗೇನು ಚಿಂತೆ ಇಲ್ಲ. ನೀವೆಲ್ಲರೂ ಚೆನ್ನಾಗಿದ್ರೆ ನಮ್ಮ ಮನೆ ನಂದು ಗೋಕುಲ್ ತರ ಇರುತ್ತೆ. ನನಗೆ ಆ ಸಂತೋಷನೇ ಮುಖ್ಯ. ನೋಡಿ, ನಾನ್ ಇನ್ಮೇಲೆ ಫಾರಿನ್ಗೆ ಅಲ್ಲಿಗೆ ಅಂತ ಎಲ್ಲೂ ಹೋಗಲ್ಲ. ಕೊನೆ ತನಕ ನಾನು ನಿಮ್ ಜೊತೆನೆ ಇದ್ಬಿಡ್ತೀನಿ. ಫಾರಿನ್ ಹೋಗಿ ನಿಮ್ಮನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಫಾರಿನ್ ಅಲ್ಲಿರೋ ನನ್ನ ಫ್ರೆಂಡ್ಸ್ ಬಗ್ಗೆ ಗೊತ್ತಲ್ಲ, ಎಲ್ಲಾರ್ದು ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಗಂಡ ಹೆಂಡತಿ ಮಗು ಇಲ್ಲ ಮಕ್ಕಳು. ನಾವೆಲ್ಲರೂ ಇಷ್ಟು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ರೆ ಅವ್ರು ಯಾರು ನಂಬೋದೇ ಇಲ್ಲ. ಅದಕ್ಕೆ ಆದಷ್ಟು ಬೇಗ ಮನೆಗೆ ಹೋಗಿ ನಮ್ಮೆಲ್ಲರದ್ದು ಒಂದು ಫ್ಯಾಮಿಲಿ ಫೋಟೋ ತೆಗೆದು ಅವ್ರಿಗೆ ಪೋಸ್ಟ್ ಮಾಡ್ತೀನಿ. ಅವ್ರು ನೋಡಿದ ತಕ್ಷಣ ಆಶ್ಚರ್ಯ ಪಡ್ಬೇಕು, ಹಾಗೆ ಸ್ವಲ್ಪ ಹೊಟ್ಟೆನೂ ಉರ್ಸ್ಕೋಬೇಕು. ಅಯ್ಯೋ ದೇವ್ರೆ, ಮನೇಲಾಗಿರೋದೆಲ್ಲ ಗೊತ್ತಾದ್ರೆ ಅಪ್ಪ ನಿಜವಾಗ್ಲೂ ತಡ್ಕೋತಾರ? ಏನ್ ಮಾಡೋದು? ಇನ್ನೇನ್ರಪ್ಪ, ಎಲ್ರೂ ನಿಮ್ ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡು ಸುಖವಾಗಿದ್ದೀರಾ ಅಂತ ನನ್ಗೆ ಗೊತ್ತಾಯ್ತು. ಎಲ್ಲ ಆ ನಮ್ ಪುಟ್ಟ ಕೃಷ್ಣನ್ ಕಾಲ್ಗುಣ, ಅದೇ ನೆಮ್ಮದಿ. ಕಂಪ್ನಿ ವ್ಯವಹಾರಗಳನ್ನೆಲ್ಲ ಸರಿ ಮಾಡ್ತೀನಿ ಅಂತ ನಮ್ ಕರ್ಣ ಭರವಸೆ ಕೊಟ್ಟಿದ್ದಾನೆ. ಇದಕ್ಕಿಂತ ಇನ್ನೇನ್ ಬೇಕು? ನಾನಂತೂ ನಮ್ ಕೃಷ್ಣನ್ ಜೊತೆ ಆಟ ಆಡ್ಕೊಂಡು ನೆಮ್ಮದಿ ಕಾಲ ಕಳೆದು ಬಿಡ್ತೀನಿ. ಅರ್ಜುನ, ಅವನಿಗೆ ತಾತನ್ ನೆನ್ಪಿದ್ಯೇನೋ? ತಾತನ್ ಕೇಳ್ತಾನೇನೋ? ಇಲ್ಲಪ್ಪ, ಅವ್ನು ನಿಮ್ಮನ್ ಸರಿಯಾಗಿ ನೋಡಿಲ್ವಲ್ಲ, ಹಾಗಾಗಿ ನೆನ್ಪಿರಲ್ಲ. ಇರ್ಲಿ ಬಿಡು, ಇನ್ಮೇಲಿಂದ ಅವನ್ಗೆ ಅಪ್ಪ ಅಮ್ಮ ಬೇಕಾಗಲ್ಲ, ತಾತನೇ ಬೇಕು ಅಂತ ಕೇಳ್ತಿರ್ತಾನೆ. ನೋಡ್ತಿರು, ಆ ತರ ಅವನ್ನ ತಲೆ ಮೇಲೆ ಹೊತ್ಕೊಂಡ್ ಮೇರಿಸ್ತೀನಿ. ಕರ್ಣ, ನೀನ್ ಹೆಂಡತಿ ಹೇಗಿದ್ದಾಳೋ? ಮನೆಯಲ್ಲಿ ಎಲ್ರ ಜೊತೆನೂ ಹೊಂದ್ಕೊಂಡಿದ್ದಾಳ? ಹೊಂದ್ಕೊಳ್ಳೋದ? ನಮ್ಮ ಮನೇನ ಹೊಡೆಯೋದಕ್ಕೆ ನಿಂತಿದ್ದಾಳೆ. ಮನೆಗೆ ಹೋದ ತಕ್ಷಣ ಇವಳು ಅಪ್ಪನ ಒಳಗಡೆ ಬಿಟ್ಕೊಳ್ದೆ ಹೋದ್ರೆ ಏನ್ ಮಾಡೋದು? ಮೊದಲೇ ಅಪ್ಪನ ಹೆಲ್ತ್ ಸರಿ ಇಲ್ಲ. ಅಪ್ಪನ ಮುಂದೆನೆ ಡ್ರಾಮಾ ಕ್ರಿಯೇಟ್ ಮಾಡಿದ್ರೆ ಇನ್ನು ಏನೇನಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ. ಏ ಕರ್ಣ, ನಿನ್ನೆ ಕೇಳ್ತಿರೋದು, ಯಾಕೋ ಏನು ಮಾತಾಡ್ತಾನೆ ಇಲ್ವಲ್ಲೋ? ಹಾ ಅಪ್ಪ, ಚೆನ್ನಾಗಿ ಹೊಂದ್ಕೊಂಡ್ಲು. ಸರಿ, ಅವಳ ಮುಂದೆ ಪ್ರಿಯನ್ ನೆನ್ಸ್ಕೊಳ್ಳೋದು, ಜಾಸ್ತಿ ಯೋಚನೆ ಮಾಡೋದು ಅದೆಲ್ಲ ಮಾಡ್ಬೇಡ, ಅರ್ಥ ಆಯ್ತಾ? ನಾನ್ ಬಂದ್ಮೇಲೂ ಇನ್ನೂ ಹಳೇ ಹೆಂಡತಿ ಯೋಚನೆ ಇದ್ದಾನೆ ಅಂತ ಅವಳು ನನ್ನ ಹತ್ರ ಕಂಪ್ಲೇಂಟ್ ಮಾಡಬಾರ್ದು. ಸರಿಯಪ್ಪ. ಅಯ್ಯೋ, ಇದೆಲ್ಲಿ ಹೋಗಿ ಮುಟ್ಟುತ್ತೋ ಏನೋ, ಟೆನ್ಷನ್ ಆಗ್ತಿದೆ. ಸರಿ ಸರಿ, ಇಲ್ಲೇ ಇರ್ತೀರಾ? ನಡೀರಿ ಮನೆಗೆ ಹೋಗೋಣ. ಬಾ ಕರ್ಣ. ಅಪ್ಪ, ಅಬ್ಬಾ, ಅವ್ರಿನ್ನೂ ಬಂದಿಲ್ಲ. ಅವ್ರ ಇನ್ನೇನ್ 15 ನಿಮಿಷಕ್ಕೆ ಬರ್ಬಹುದು. ಅವ್ರು ಬರೋಷ್ಟರಲ್ಲಿ ಎಲ್ಲಾ ಕೆಲ್ಸನೂ ಪಟಪಟ ಅಂತ ಮಾಡಿ ಮುಗಿಸ್ಬಿಡ್ಬೇಕು. ಅಯ್ಯಯ್ಯೋ, ಹೌದಲ್ಲ, ಮಾವನ್ಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಅದನ್ನೊಂದು 15 ನಿಮಿಷಕ್ಕೆ ರೆಡಿ ಮಾಡ್ಬಿಡ್ತೀನಿ. ಪಾಯಸನ ಆಮೇಲೆ ಮಾಡಬಹುದು, ಮೊದ್ಲು ಆರ್ತಿ ತಟ್ಟೆ. ಇಲ್ಲ ಅಂದ್ರೆ ನನ್ ಮನೆಗೆ ಅಧಿಕ್ರಮ ಪ್ರವೇಶ ಮಾಡಿದೀರಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಒದ್ದು ಒಳಗ್ ಹಾಕಿಸ್ತೀನಿ. ಸೇವಂತಿ, ಏನ್ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮೀರಾ. ಅಜ್ಜಿ, ಏನಜ್ಜಿ ಮೂತಿನ ಅಂತ ಮಾಡ್ಕೊಂಡ್ ಕೂತಿದ್ದೀರಾ? ಈ ಸ್ಥಿತಿನಲ್ಲಿ ನಿಮ್ ಮಗ ನಿಮ್ಮನ್ನೇನಾದ್ರೂ ನೋಡ್ಬಿಟ್ರೆ ಅಷ್ಟೇ. ಸ್ವಲ್ಪ ನಗಿ ಅಜ್ಜಿ. ಹೊಟ್ಟೆಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ನಮ್ಮ ಮನೆನೇ ಮುಳುಗೋಗಿದೆ. ಅವಳು ಯಾವಳ ಹೊರಗಡೆಯಿಂದ ಬಂದು ನಮ್ ತಲೆ ಮೇಲೆ ಕಾಲಿಟ್ಟು ತುಳಿತಿದ್ದಾಳೆ. ನಗು ಅಂದ್ರೆ ನಾನ್ ಹೇಗ್ ನಗ್ಲಿ ಸೇವಂತಿ? ಅಜ್ಜಿ, ಪರಿಸ್ಥಿತಿ ಹಾಗಿದೆ. ಈ ಪರಿಸ್ಥಿತಿನಲ್ಲಿ ನಾವು ನಗ್ಲೇಬೇಕು. ಇಲ್ದೆ ಹೋದ್ರೆ ಮಾವನ್ಗೆ ಅನುಮಾನ ಬರುತ್ತೆ. ನಿಮಗೆ ಗೊತ್ತಲ್ವಾ, ಬರೋವಾಗ್ಲೇ ಮಾವನ್ಗೆ ಎದೇನೋ ಕಾಣಿಸ್ಕೊಂಡಿದೆ.
ಕಂಪನಿ ಮುಳುಗೋಯ್ತಲ್ಲ ಅಂತ ಅವ್ರೀಗಾಗ್ಲೇ ತುಂಬಾ ನೋವಲ್ಲಿದ್ದಾರೆ ಅಜ್ಜಿ. ಇನ್ನು ನಾವು ಕೂಡ ಎಲ್ರೂ ಸಪ್ಪಗಾಗಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ವಾ? ನನ್ ಕೈಲಾಗ್ತಿಲ್ಲ ಸೇವಂತಿ. ದುಃಖ ತಡ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಿದೆ.